JJM ಸ್ಕೀಮ್ ಹಾಕಿ ಬಾದಿನ ಆತ್ರಿ ಇದು ಒಂದು 3-4 ವರ್ಷ ಆತನು ಇಲ್ಲಿ ನಳಕ ಬರೋದ್ರಿ ಎಷ್ಟೊತ್ತಿದ್ರು ಬಾಗಲ ನೀರಿಲ್ರಿ ಬರಂಗಿಲ್ರಿ ಇನ್ನ 2 ವರ್ಷಕ್ಕಾದ್ರೂ ನಮ್ಗೆ ಮುಗಿದು ಚಾನ್ಸೇ ಇಲ್ಲ ನಮಗೆ ಶುದ್ಧ ನೀರು ಸಿಗೋದೂ ಇಲ್ಲ ಆದಷ್ಟು ಬೇಗ ನೀರು ಕೊಟ್ರೆ ನಮ್ಮೆಲ್ಲ ಇಡೀ ಧಾರವಾಡ ಜಿಲ್ಲಾದ ಹಳ್ಳಿಗಳಿಗೆ ಅನುಕೂಲ ಆಕತಿ. ಪ್ರತಿ ಮನೆಗೂ ಕುಡಿಯೋಕೆ ನಲ್ಲಿ ಮುಖೇನ ನೀರನ್ನ ಒದಗಿಸುವಂತ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಅಂತಂದ್ರೆ ಅದು ಜಲ್ ಜೀವನ್ ಮಿಷನ್ ಯೋಜನೆ. ಧಾರವಾಡದಲ್ಲಿ JJM ಕಾಮಗಾರಿ ಮುಗಿತಾ ಇಲ್ಲ, ಆಮೆಗತಿಯಲ್ಲಿ ಸಾಗ್ತಾ ಇದೆ. ಜಲ್ ಜೀವನ್ ಮಿಷನ್ ಯೋಜನೆಗೆ ಗ್ರಹಣ ಹಿಡಿದಂಗಾಗಿದೆ ಧಾರವಾಡ ಭಾಗದಲ್ಲಿ. ಪರಿಣಾಮ 388 ಗ್ರಾಮಗಳಿಗೆ ಕುಡಿಯೋ ನೀರಿನ ಯೋಜನೆ ಏನು ಮಹತ್ವಪೂರ್ಣ ಯೋಜನೆಯಾಗಿದ್ದು ಸಿಗ್ತಾ ಇಲ್ಲ. 1042 ಕೋಟಿ ವೆಚ್ಚದಲ್ಲಿ ಯೋಜನೆ ಏನೋ ಆರಂಭ ಆಗಿದೆ. 2022 ಏಪ್ರಿಲ್ 20ರಂದು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ರು. ಒಂದು ಡೆಡ್ ಲೈನ್ ಅಂತ ಇರುತ್ತಲ್ಲ ಕಾಮಗಾರಿಗೆ, ಆ ಡೆಡ್ ಲೈನ್ ಅಕ್ಟೋಬರ್ 19, 2024 ಆಗಿತ್ತು. ಈಗ 26ರಲ್ಲಿ ಇದೀವಿ ನಾವು. ಅವಧಿ ಮುಗಿದು 1 ವರ್ಷವಾದ್ರೂ ಕಾಮಗಾರಿ ಮಾತ್ರ ಮುಗಿದಿಲ್ಲ. ಮಲಪ್ರಭಾ ಕಾಲುವೆ, ಕೊಳವೆ ಬಾವಿ, ಕೆರೆಗಳಿಂದ ನೀರನ್ನ ತರಲಾಗ್ತಿದೆ. LNT ಕಂಪನಿಯಿಂದ ಕಾಮಗಾರಿ ವಿಳಂಬ ಆಗ್ತಾ ಇದೆ. ಹಲವೆಡೆ ಪೈಪ್ ನಲ್ಲಿ ಅಳವಡಿಕೆ ಇನ್ನೂ ಕೂಡ ಡಿಲೇ ಆಗ್ತಾ ಇದೆ, ತಡವಾಗ್ತಾ ಇದೆ. LNT ಕಂಪನಿಗೆ 30 ಕೋಟಿ ದಂಡವನ್ನೂ ಹಾಕಿದೆ ಸರ್ಕಾರ. ದಂಡ ಹಾಕಿದ್ರೂ ಕೂಡ LNT ಕಂಪನಿ ಬುದ್ಧಿ ಮಾತ್ರ ಕಲಿತಾ ಇಲ್ಲ. ಕಾಮಗಾರಿ ಬೇಗ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಧಾರವಾಡ ಜಿಲ್ಲಾ ಪಂಚಾಯತ್ CEO ಭುವನೇಶ್ ಪಾಟೀಲ್ ಅವರು. ಜನ ನೀರಿಗೋಸ್ಕರ ಇನ್ನೂ ಕೂಡ ಹವಣಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ LNT ಕಂಪನಿ ಸರ್ಕಾರ ದಂಡ ಹಾಕಿದ್ರೂ ಕೂಡ ಬುದ್ಧಿ ಕಲಿತಾ ಇಲ್ಲ. ಕಾಮಗಾರಿ ಇನ್ನೂ ಕೂಡ ನಿಧಾನವಾಗಿ ನಡೀತಾ ಇದೆ. 2024ರಲ್ಲೇ ಡೆಡ್ ಲೈನ್ ಕೊಟ್ಟಿದ್ರು ಕೂಡ ಇನ್ನೂ ಕಾಮಗಾರಿಯನ್ನ ಮುಗಿಸಿಲ್ಲ. ಹಲವೆಡೆ ಪೈಪ್ ಲೈನೂ ಆಗಿಲ್ಲ, ನಲ್ಲಿ ಅಳವಡಿಕೆ ಕಾರ್ಯ ಆಗಿಲ್ಲ. ಧಾರವಾಡ ಭಾಗದಲ್ಲಿ 300ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಕುಡಿಯೋಕೆ ನೀರಿಗೆ ಜನ ಈಗ ಕಾಯ್ತಾ ಇದ್ದಾರೆ. ಈ ಬಗ್ಗೆ ಸ್ಥಳೀಯರು ಹಾಗೇನೆ ಅಧಿಕಾರಿಗಳಿಗೆ ಏನ್ ಹೇಳಿದ್ದಾರೆ ಕೇಳೋಣ. JJM ಬರೀ ಹಂಗೆ ಎಲ್ಲ ಕಡೆ ಹಾಕೋದ್ರಾಗ ಹೊಂಟ್ಬಿಟ್ಟಾರ ಅವ್ರು. ಇಡೀ ಜಿಲ್ಲಾ ತುಂಬ ಬರೀ ಪೈಪ ಹಾಕೋದು. ಇನ್ನೂವರೆಗೂ ಯಾವ ಹಳ್ಳಿಗೂ ನೀರು ಕೊಟ್ಟಿಲ್ಲ. ಎಲ್ಲ ಹಳ್ಳಿಯಾಗೂ ಭಯಂಕರ ನೀರಿನ ಆಕಾರ ಐತಿ. ಇವತ್ತು ನಾವು ಒಂದು ಕಾಲುವೆದ ನೀರು ಬಿಟ್ಟು ಒಂದು ಕೆರೆ ನೀರು ಕುಡಿಯಾಕ್ತೀವಿ ಎಲ್ಲ ಹಳ್ಳಿಯಾಗೂ. ಕಡೆಗೆ ರಾತ್ರಿನ ಪಾಳೆ ಹಚ್ಕೊಂಡು ಕುಂತಿದ್ದು ಕೊಡ ಎಲ್ಲ ಕಡೆ. ನಾ ಭಾಳ ಕಡೆ ಹೋಗ್ತೇನೆ, ಇಡೀ ಜಿಲ್ಲಾ ಹೋಗ್ತೇನೆ. ಇಲ್ಲಿಂದ ಅಲ್ಲಿ ಮಟ್ಟ ಒಂದು 60 ಕಿಲೋಮೀಟ್ರ್ ಪಾಳೆ ಅದಾವ ಕೊಡ್ಗೊಳ್ದು. ಇವ್ರು ನಾಸಿಕ್ ಬರ್ಬೇಕಟ್ಟ. ಬರೀ ಪೈಪ್ ಹಾಕೋದಂದ್ರೆ ಎಷ್ಟು ವರ್ಷದ ಪೈಪ್ ಹಾಕೈತಿ. ಎಲ್ಲ ನೀರು ಸರಿಯಾಗಿ ಕೊಡಬೇಕು. ಬರೀ ನೀವು ಪೈಪ್ ಹಾಕೋದು, ಅಲ್ಲಿ ಮಾಡೋದು, ಇಲ್ಲಿ ಮಾಡೋದು, ಅದನ್ನೆಲ್ಲ ಇದನ್ನು ಮಾಡಿ ಆದಷ್ಟು ಬೇಗ ನೀರು ಕೊಟ್ಟರೆ ನಮ್ಮೆಲ್ಲ ಇಡೀ ಧಾರವಾಡ ಜಿಲ್ಲಾದ ಹಳ್ಳಿಗಳಿಗೆ ಅನುಕೂಲ ಆಕತಿ. ಕೆನಾಲ್ ನೀರು ಹೋದ ಟೈಮ್ದಾಗ ಸ್ವಲ್ಪ ಅಡ್ವಾನ್ಸ್ ಕೆರೆ ನೀರು ತುಂಬಿಸ್ಕೊಳ್ಳೋದು. ಕೆರೆ ನೀರಿಲ್ಲ ಅಂತಂದ್ರೆ ಎಲ್ಲಿ ಬೋರು ಸೌಳು ನೀರು ಅಂಥದ್ದು ಇಂಥದ್ದು. ನಮ್ಮಲ್ಲಿ ಅಂತಿ ಬೋರ್ ಬೀಳಕ್ಕೆ ಎಲ್ಲಿ ಚಾನ್ಸೇ ಇಲ್ಲ. ಶುದ್ಧ ನೀರು ನಮಗೆ ಭೂಮಿಯಾಗ ಕೊಳೆ ಬಾವಿ ಅಂತಾರಲ್ಲ ಬೋರ್, ಅದಕ್ಕಿಂತ ನೀರು ಸಿಗಾಕ್ತಾ ಇರಲ್ಲ. ಹೊಳ್ಳೆ ಈಗ ನೀವು JJM ಅಂತೇಳಿ ಹಾಕಿದ್ರಿ, ಜಲ್ ಜೀವನ್ ಅಂತೇಳಿ ಹಾಕಿದ್ರಿ. ಈಗ ಅಲ್ಲೇ ಉಳ್ಳಿಗಿರಿ ಕಡೆಯಿಂದ ಮಾಡಕತ್ತಾರಲ್ಲ, ಆ ಉಳ್ಳಿಗಿರಿ ಅದು ಇನ್ನೂವರೆಗಿನೂ ಕೆಲಸ ಇನ್ನೂ ಮುಗಿತೈತಿ ಅಂತಾರೆ. ಮುಗಿಯಾಕ ಇನ್ನೂವರೆಗಿನೂ ಇಲ್ಲ. ಇನ್ನೂ 2 ವರ್ಷಕ್ಕಾದ್ರೂ ನಮ್ಗೆ ಮುಗಿದು ಚಾನ್ಸೇ ಇಲ್ಲ. ನಮಗೆ ಶುದ್ಧ ನೀರು ಸಿಗೋದೂ ಇಲ್ಲ. ಅದಕ್ಕೆ ನಮ್ಗೆ ಭಾಳ ನೀರಿಂದ, ನಮ್ಗೆ ಕುಡಿ ನೀರಿಂದ ಭಾಳ ಆಸ್ಪಾಸ್ ಆಗೈತಿ. ನಾವು ಎಲ್ಲರೂ ಕೇಳಿದ್ರು ತಡೀರಿ ಮುಗಿತೈತಿ, ಆಗ ಮುಗಿತೈತಿ, ಈಗ ಮುಗಿತೈತಿ, ಬರೀ ಇದನ್ನೇ ಹೇಳ್ತಾರೆ. ಮಲಪ್ರಭಾ ಡ್ಯಾಮಿಂದನೇ ಸುಮಾರು 1 TMC ನೀರನ್ನು ನಾವು ತೊಗೊಂಡು ನಮ್ಮ ಜಿಲ್ಲೆಗೆ ಎಲ್ಲ ಹಳ್ಳಿಗಳಲ್ಲಿ ಸಪ್ಲೈ ಮಾಡ್ಕೊಳ್ಳೋಕ್ಕೆ ಈ ಒಂದು ಸ್ಕೀಮ್ ಇದೆ. ಅರೌಂಡ್ 388 ಹ್ಯಾಬಿಟೇಷನ್ಸು ಮತ್ತು 8 ಎನ್ರೂಟ್ ವಿಲೇಜಸ್ ಬೆಳಗಾವಿನಲ್ಲಿ ಬರ್ತಕ್ಕಂಥ 8 ನೀರು ಮತ್ತು ಬಲ್ಕ್ ವಾಟರ್ ಸಪ್ಲೈ ಕಲ್ಗರ್ಗಿ ಟೌನ್ಗೆ ಸಪ್ಲೈ ಮಾಡ್ತಕ್ಕಂಥ ಇದು ಸುಮಾರು 1042 ಕ್ರೋಡ್ಸ್ದು ಇದು ಸ್ಕೀಮ್ ಇದೆ. ನಾವು ಅಕ್ಟೋಬರ್ 26ವರೆಗೆ ಇದನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿವರೆಗೆ ಫಿಸಿಕಲಿ ಅರೌಂಡ್ 70% ಈ ಸ್ಕೀಮನ್ನು ಮುಗಿದಿದೆ. ಫೈನಾನ್ಷಿಯಲಿ ಸುಮಾರು 51% ಇದರಲ್ಲಿ ಮುಗಿದಿದೆ. ಇದರಲ್ಲಿ ಬೇರೆ ಬೇರೆ ಕಾಂಪೊನೆಂಟ್ಸ್ ಇದ್ದಾವೆ. ಇಂಟೆಕ್ ವೇಲು ಮತ್ತು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟು ಮತ್ತು ಎಲ್ಲ ಪೈಪ್ಲೈನ್ಸು, ZBTs, ಆಮೇಲೆ OHTs, ಓವರ್ಹೆಡ್ ಟ್ಯಾಂಕ್ಸ್. ಇದರಲ್ಲಿ ಸ್ವಲ್ಪ ಡಿಲೇನು ಇದರಲ್ಲಿ ಏಜೆನ್ಸಿಯಿಂದ ಆಗಿದೆ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈಗ ಡೆಡ್ ಲೈನ್ ಆಚೆ ಈಚೆ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ. ಕಾಮಗಾರಿ ಮಾಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಪ್ರಾಕ್ಟಿಕಲಿ ಸಮಸ್ಯೆಗಳು ಬರ್ಬೋದು. ಬಟ್ ಇಲ್ಲಿ ಕಾಮಗಾರಿ ಕುಂಠಿತವಾಗೋದಕ್ಕೆ ಕಾರಣ ಏನು? ದಂಡ ಹಾಕಿದ್ರು LNT ಕಂಪನಿ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಈಗ ಸ್ಥಳೀಯರು ಮಾತಾಡ್ತಾ ಹೇಳ್ತಾ ಇದ್ರು, ಇನ್ನು 1 ವರ್ಷ ಅಲ್ಲ 2 ವರ್ಷ ಆದ್ರೂ ಈ ಕಾಮಗಾರಿ ಮುಗಿಯಂಗೆ ಕಾಣಿಸ್ತಿಲ್ಲ, ನಮಗಂತೂ ವಿಶ್ವಾಸ ಇಲ್ಲ ಅಂತಿದ್ದಾರೆ.
ಹೌದು ಶರ್ಮಿತಾ ಶೆಟ್ಟಿ, ಧಾರವಾಡ ಜಿಲ್ಲೆಯಲ್ಲಿರುವಂತಹ ಜೆಜೆಎಂ ವರ್ಕ್ ಕಾಮೆಗತಿಯಲ್ಲಿ ಸಾಗ್ತದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತಾನೆ ಹೇಳ್ಬೋದು. ಧಾರವಾಡ ಜಿಲ್ಲೆಯಲ್ಲಿರುವಂತಹ ಏನಂತಂದ್ರೆ 388 ಹಳ್ಳಿ ಇರಬಹುದು, ಜೊತೆಗೆ 2 ಏನು ಕಲಘಟಗಿ ಟೌನ್ ಜೊತೆಗೆ ಏನಂತಂದ್ರೆ ಬೆಳಗಾವಿ ಜಿಲ್ಲೆ 8 ಹಳ್ಳಿಗಳಿಗೆ ಸಮಗ್ರವಾಗಿ ಕುಡಿಯುವ ನೀರನ್ನ ಶುದ್ಧ ನೀರನ್ನ ಕೊಡಬೇಕೆಂಬ ಯೋಜನೆಯನ್ನ ಅವರು ಕುರಿತು ಜೆಜೆಎಂ ವರ್ಕ್ ಅನ್ನ ಏನಂತಂದ್ರೆ ಇಲ್ಲಿ ಆಯೋಜನೆ ಮಾಡಿತ್ತು, ಜಾರಿಗೆ ತಂದಿತ್ತು. ಈ ಯೋಜನೆ ಕೂಡ ಏನಂತಂದ್ರೆ 2022 ಏಪ್ರಿಲ್ ನಲ್ಲಿ ಆರಂಭ ಆದಂತಹ ಏನು 1,024 ಕೋಟಿ ವೆಚ್ಚದಲ್ಲಿ ಆರಂಭ ಆಗುತ್ತೆ. ಇವರಿಗೆ ಡೆಡ್ಲೈನ್ ಅನ್ನ ಏನಂತಂದ್ರೆ 2024 ಅಕ್ಟೋಬರ್ ಡೆಡ್ಲೈನ್ ಕೊಟ್ಟಿರ್ತಾರೆ. ಆದ್ರೆ ಈ ಸಮಯದಲ್ಲಿ ಇವರು ಕಾಮಗಾರಿಯನ್ನ ಪೂರ್ಣಗೊಳಿಸಿರೋದಿಲ್ಲ. ಈ ವಿಚಾರವಾಗಿ ಕೂಡ ಏನಂತಂದ್ರೆ ಹಲವಾರು ಬರೀ ಸಭೆಗಳನ್ನ ಮಾಡ್ತಾರೆ. ಏನು ಗುತ್ತಿಗೆ ಪಡೆದಂತ LNT ಕಂಪನಿಗಳು ಕೂಡ ಸೂಚನೆ ಮಾಡೋಕೆ ಜೊತೆಗೆ ಅವರಿಗೆ ವಾರ್ನಿಂಗ್ ಅನ್ನ ಕೊಟ್ಟರು ಕೂಡ ಯಾವುದೇ ರೀತಿಯಾದಂತಹ ಕಾಮಗಾರಿಯನ್ನ ಅವಧಿಯ ಒಳಗೆ ಮುಗಿಸಿರೋದಿಲ್ಲ. ಈಗಾಗಲೇ ಕೂಡ 1 ವರ್ಷ ಕಳೆದ್ರು ಕೂಡ ಇನ್ನೂ ಕೂಡ ಅವಧಿ ಏನು ಕಾಲಮಿತಿಯಲ್ಲಿ ಮುಗಿಸ್ತೇ ಇರೋದ್ರ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಕೂಡ ಏನಂತಂದ್ರೆ ಜಿಲ್ಲಾ ಪಂಚಾಯತ್ ಅವರು ಕೂಡ ಏನಂತಂದ್ರೆ ಈ LNT ಕಂಪನಿಗೆ ಏನಂತಂದ್ರೆ 30 ಕೋಟಿಯಷ್ಟು ಈಗಾಗಲೇ ಕೂಡ ದಂಡವನ್ನ ವಿಧಿಸಿದ್ದಾರೆ. ಇನ್ನೂ ಕೂಡ ಏನಂತಂದ್ರೆ ಈ ಕಾಲಮಿತಿ ನೀಡಿರೋದು 26 ಏನಂತಂದ್ರೆ ಏಪ್ರಿಲ್ ವರೆಗೂ ಕೂಡ ಈಗ ಹೆಚ್ಚಿನ ಅವಧಿಯನ್ನ ಕೇಳಿದ್ದಾರೆ. ಇದರೊಳಗೂ ಕೂಡ ಕಾಮಗಾರಿಯನ್ನ ಮುಗಿಸ್ತೇ ಇದ್ರೆ ಇನ್ನೂ ಕೂಡ ಹೆಚ್ಚಿನ ಏನಂತಂದ್ರೆ ಅವರಿಗೆ ದಂಡವನ್ನ ಹಾಕೋಕೆ ಕೂಡ ಸರ್ಕಾರ ಮುಂದಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಕೂಡ ಏನಂತಂದ್ರೆ ದಾವಣ ಜಿಲ್ಲೆಯಲ್ಲಿ ಏನಂತಂದ್ರೆ ನವಲಗುಂದ ಭಾಗದಲ್ಲಿ ಇರಬಹುದು, ಜೊತೆಗೆ ಸೇರಿದಂತೆ ಕೆಲವು ಹಳ್ಳಿಗಳಲ್ಲಿ ಈಗಾಗಲೇ ಕೂಡ ಏನಂತಂದ್ರೆ ಏನು ನದಿಯ ನೀರನ್ನ ಕಾಲುವೆ ಮುಖಾಂತರ ನೀರೇ ಅಂತಂದ್ರೆ ರಾ ವಾಟರ್ ಅನ್ನ ಸೇವನೆ ಮಾಡ್ತಾರೆ. ಇದರಿಂದ ಯಾವುದೇ ರೀತಿಯಂತ ಜನರಿಗೂ ಇಲ್ಲಿರುವಂತ ಆರೋಗ್ಯ ಮೇಲೆ ಪರಿಣಾಮ ಬರುತ್ತೆ. ಜೊತೆಗೆ ಏನಂತಂದ್ರೆ ಅದು ಯಾವುದೇ ರೀತಿಯ ಫಿಲ್ಟರ್ ನೀರ್ ಆಗಿರೋದಿಲ್ಲ. ಈ ವಿಚಾರವಾಗಿ ಏನಂತಂದ್ರೆ ಧಾರವಾಡದಲ್ಲಿ ಕೂಡ ಎಲ್ಲಾ 388 ಹಳ್ಳಿಗಳಿಗೂ ಕೂಡ ಫಿಲ್ಟರ್ ವಾಟರ್ ಸಿಗ್ಬೇಕೆಂಬ ಯೋಜನೆ ಇದು ಜೆಜೆಎಂ ಯೋಜನೆ ಆಗಿತ್ತು. ಈ ಯೋಜನೆ ಕೂಡ ಇವತ್ತು ಕೂಡ ಆಮಗತಿಯಲ್ಲಿ ಸಾಗ್ತಾ ಇರೋದ್ರಿಂದ ಕೂಡಲೇ ಕಾಮಗಾರಿಯನ್ನ ಮುಗಿಸ್ಬೇಕೆಂಬುದು ಕೂಡ ಸ್ಥಳೀಯರ ಒತ್ತಾಯ ಆಗಿದೆ ಅಂತ ಹೇಳ್ಬೋದು ಶರ್ಮಿತಾ. ಫಾಲೋ ಅಪ್ ಮಾಡೋ ಸುದ್ದಿ. ಥ್ಯಾಂಕ್ ಯು ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇವತ್ತು ಪ್ರಸಾರವಾದಂತಹ